ಭಾರತದ ಸ್ಟಾಕ್ ಮಾರ್ಕೆಟ್ ನಿನ್ನೆ ಭಾಳ ಇರಿತ ಬಟ್ ಇವತ್ತ ಒಮ್ಮೆ ಕುಸಿದೈತಿ. ಅದ ಕಾರಣ ಭಾಳ ಇನ್ವೆಸ್ಟರ್ಸ್ ನಡಕ ಮತ್ತ ಪ್ಯಾನಿಕ್ದ ಸಿಚುವೇಶನ್ ಉಂಟಾಗೈತಂತ ನಾವು ಅನ್ಬೋದ. ಅದ ಕಾರಣ ಯಾಕೆ ಮಾರ್ಕೆಟ್ ಬಿತ್ತ ಅದರಿಂದ ಏನ್ ಕಾರಣಗಳು ಇದಾವಂತ ಡಿಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ಬೋದು ನೀವು ನಿಫ್ಟಿ 0.66% ಕುಸಿದ 24,052ಕ್ಕ ಕ್ಲೋಸಿಂಗ್ ಕೊಟ್ಟೈತ್ರಿ. 24,000 ಕಳ ಹೋಗಿಲ್ಲ, ಅದನ್ನ ನಾವು ಪಾಸಿಟಿವ್ ಅನ್ಬೋದ. ಮತ್ತ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರ ಬ್ಯಾಂಕ್ ನಿಫ್ಟಿ ಇವತ್ತ ನಿಫ್ಟಿಕ್ಕಿಂತ ಹೆಚ್ಚು ಬಿದ್ದೈತಿ. ಬ್ಯಾಂಕ್ ನಿಫ್ಟಿದಾಗ ಇವತ್ತ 1.15% ಕುಸಿತ ಕಂಡು ಬಂದೈತಿ. ಅದೇ ತರ ಸೆನ್ಸೆಕ್ಸ್ ನೋಡ್ರ 0.72% ಕುಸಿದೈತಿ. ಮತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.49% ಕುಸಿದೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.08% ಕುಸಿದೈತಿ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಾಗನು ಹೆವಿ ಬೇರಿಶ್ನೆಸ್ ಇತ್ತಂತ ನಾವು ಅನ್ಬೋದ. ಯಾಕೆ ಮಾರ್ಕೆಟ್ ಇವತ್ ಬಿತ್ತ? ಎಲ್ಲಾ ಒಳ್ಳೇದ್ ನಡೆದಿತ್ತ, ಮಾರ್ಕೆಟ್ ಕಂಟಿನ್ಯೂ ಇರತ್ತಿತ್ತ. ಆದ್ರೂ ಯಾಕೆ ಮಾರ್ಕೆಟ್ ಬಿತ್ತಂತ ಎಲ್ಲಾರ್ದು ತಲೆ ಕ್ವಶನ್ ಇರ್ಬೋದ. ಮಾರ್ಕೆಟ್ ಬೀಳಾಕ ಹಲವಾರು ಕಾರಣಗಳು ಇದ್ದಾವ. ಅದ್ರಾಗ ಒಂದೇ ಮೇನ್ ಕಾರಣ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದ ಹೇಳಿಕೆ. ಡೊನಾಲ್ಡ್ ಟ್ರಂಪ್ ಅವ್ರ ನಿನ್ನೆ ದಿನ ಒಂದ್ ದೊಡ್ಡ ಹೇಳಿಕೆ ಕೊಟ್ರ ನಿನ್ನೆ ರಾತ್ರಿ. ಅದೇನಂತಂದ್ರ ಯಾವ್ಯಾವ ಶಿಪ್ಗಳು ಹಾರ್ಮೋಸ್ ಕಡೆಯಿಂದ ಹೋಗ್ತಾವ ಅದನ್ನ ನಾವ ಫುಲ್ ಸೇಫ್ಲಿ ಹೋಗಾಕ್ ಬಿಡ್ತೇವಿ, ಯಾರು ದಾಳಿ ಮಾಡಲ್ದಂಗ ಹೋಗಾಕ್ ಬಿಡ್ತೇವಿ. ಬಟ್ ಅತ್ರಾಗೇನ್ ಕಾರ್ಗೋ ಇರ್ತೈತಿ, ಅತ್ರಾಗೇನ್ ವಸ್ತುಗಳು ಇರ್ತಾವ, ಅದ್ರದ 20% ಅದ್ರದಷ್ಟು ಬೆಲೆ ಇರ್ತೈತಿ. ಕಾರ್ಗೋದೇನ್ ಬೆಲೆ ಇರ್ತೈತಿ ಅದ್ರದ 20% ಹಣ ನಮಗ್ ಕೊಡ್ಬೇಕಂತ ಡೊನಾಲ್ಡ್ ಟ್ರಂಪ್ ಅವ್ರ ನಿನ್ನೆ ಒಂದ ಟ್ವೀಟ್ ಮಾಡಿ ಹೇಳಿಕೆಯನ್ನ ಕೊಟ್ರ. ಈ ಒಂದ್ ಹೇಳಿಕೆದಿಂದನ ಒಮ್ಮೆ ಮಾರ್ಕೆಟ್ದಾಗ ಪ್ಯಾನಿಕ್ ಸಿಚುವೇಶನ್ ಆತ. ಅದ ಕಾರಣನು ಮಾರ್ಕೆಟ್ ಈ ತರ ಕುಸಿದೈತೆ ಅಂತ ನಾವ್ ಅನ್ಬೋದ. ಇರಾನ್ ಟೋಲ್ ಇಸ್ಕೋತೈತಿ ಹಾರ್ಮೋಸ್ ಜಲಸಂಧಿ ಕಡೆ ಅನಾನ ಮಾರ್ಕೆಟ್ ಒಮ್ಮೆ ಕುಸ್ದಿತ್ರಿ. ಇದ್ರೆ ಡೈರೆಕ್ಟ್ 20% ಹಣ ತಗೊಳವ್ರಂತ ನಾತರ. 20% ಒಂದೊಂದ್ ಕಂಪ್ನಿಗಳದ ಮಾರ್ಜಿನ್ ಇರಂಗಿಲ್ಲ. ಯಾವ ಕಂಪ್ನಿ ಇದ್ರೆ 20% ಮಾರ್ಜಿನ್ ಐತಂತಂದ್ರ ಬಹಳ ಒಳ್ಳೆ ಕಂಪ್ನಿ ಅಂತೇವಿ. ಅವ್ರಿಗೆ ಸಂಬಂಧ ಇಲ್ದಿದ್ದ ಹಾರ್ಮೋಸ್ ಜಲಸಂಧಿ ಯುಎಸ್ ಸಂಬಂಧನೇ ಇಲ್ಲ, ಅಲ್ಲಿ ಬಂದ ಮಿಲಿಟರಿ ಹಚ್ಚಿ 20% ತಗೊಳ್ಳೋರಂತ ಹೇಳಿಕೆ ಕೊಟ್ಟಾರ. ಇದೆಷ್ಟು ಇಂಪ್ಲಿಮೆಂಟ್ ಆಗ್ತೈತಿ ಬಿಡ್ತೈತಿ ನೋಡ್ಬೇಕಾ. ಬಟ್ US ಪ್ರೆಸಿಡೆಂಟ್ ಒಂದ್ ಹೇಳಿಕೆ ಕೊಟ್ಟಾರಂತಂದ್ರ ಮಾರ್ಕೆಟ್ ಸೀರಿಯಸ್ ತಗೋತೈತ್ರಿ. ಅದ್ರದನ ಪೆಟ್ಟ ಮಾರುಕಟ್ಟೆ ಮ್ಯಾಗ ನೆಗೆಟಿವ್ ಬಿದ್ದೈತಂತ ನಾವು ಅನ್ಬೋದ. ಈ ಒಂದ್ ಹೇಳಿಕೆದಿಂದನ ಕ್ರೂಡ್ ಆಯಿಲ್ ಬೆಲೆ ಅದನ್ನು ಸಹ ಗಗನಕ್ಕೆ ತಲುಪಿದು. ನೋಡ್ಬೋದು ನೀವು WTI ಕ್ರೂಡ್ ಆಯಿಲ್ $79.85 ಪ್ರತಿ ಬ್ಯಾರಲ್ ಹೋತ್ರಿ. 2% ಗಿಂತ ಹೆಚ್ಚೇರೈತಿ ಇವತ್ತ. ಮತ್ತ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡ್ಬೋದು ನೀವು $86.39 ತಲುಪೈತಿ. ಬ್ರೆಂಟ್ $80 ಮ್ಯಾಗ್ ಹೊತ್ತ. ಅದ ಕಾರಣ ಇದು ಒಂದ್ ನೆಗೆಟಿವ್ ಸುದ್ದಿ ಆತ ಮಾರುಕಟ್ಟೆಗ. ಅದ ಕಾರಣನು ಮಾರುಕಟ್ಟೆ ಈ ತರ ಕುಸಿದೈತಂತ ನಾವ್ ಅನ್ಬೋದ. ಮತ್ತ ಮೂರನೇ ಕಾರಣ FIs ದ ಸೆಲ್ಲಿಂಗ್. ಕಂಟಿನ್ಯೂ ಭಾರತದ ಮಾರುಕಟ್ಟೆನಾಗ FIs ಬೈಯಿಂಗ್ ಬರಾತಿತ್ರಿ. ಬಟ್ ನಿನ್ನೆ ದಿನ ನೋಡ್ಬೋದು ನೀವು 13 ಜುಲೈಕ 3,062 ಕೋಟಿದ ಸೆಲ್ಲಿಂಗ್ ಬಂದೈತಿ FIs ಕಡೆಯಿಂದ. ಅದ ಕಾರಣ FIs ಈ ತರ ಸೆಲ್ಲಿಂಗ್ ಮಾಡಿದ್ರಿಂದನು ಮಾರ್ಕೆಟ್ನ ಇವತ್ತು ಈ ತರ ನೆಗೆಟಿವ್ ಮೊಹಲ್ ಐತಿ ಅಥವಾ ನೆಗೆಟಿವ್ ಐತಿ ಮಾರ್ಕೆಟ್ ಅಂತ ನಾವ ಅನ್ಬೋದ. ಮತ್ತೊಂದನ್ನು ಏನ್ ಕಾರಣ ಅಂತಂದ್ರ ಭಾರತದ ಇವತ್ತ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರನು ಅಷ್ಟು ಸರಿ ಇಲ್ಲ ಆಯ್ತ. ನಿಫ್ಟಿ ಆಟೋ ನೋಡ್ಬೋದ 1.61% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನು 1.15% ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ 1.12% ಬಿದ್ದೈತಿ. ಮತ್ತೆ FMCG 0.5% ಅದು ಸಹ ಬಿದ್ದೈತಿ. ಮತ್ತ IT ನೋಡ್ಬೋದು ನೀವು 1% ಗಿಂತ ಹೆಚ್ಚು ನಿಫ್ಟಿ IT ಸೆಕ್ಟರ್ ಅನ್ನು ಕುಸಿದೈತಿ. ನಿಫ್ಟಿ IT ಕಂಟಿನ್ಯೂ ಇರೋದ್ರಿಂದ ಅತ್ರಾಗನು ಸಹ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿರ್ಬೋದು. ಅದ ಕಾರಣ ನೋಡ್ಬೋದ 1% ಗಿಂತ ಹೆಚ್ಚು ಬಿದ್ದೈತಿ. ಮೀಡಿಯಾ ಇಂಡೆಕ್ಸ್ 0.31% ಬಿದ್ದೈತಿ. ಮೆಟಲ್ 0.61% ಏರೈತಿ. ಫಾರ್ಮಾ 1% ಗಿಂತ ಹೆಚ್ಚು ಏರೈತಿ. 1.03% ಏರೈತಿ. PSU ಬ್ಯಾಂಕ್ 1.89% ಬಿದ್ದೈತಿ. ಅದ ಕಾರಣನು ಬ್ಯಾಂಕ್ ನಿಫ್ಟಿ ಇವತ್ತು ಹೆಚ್ಚು ಬಿದ್ದಿರ್ಬೋದು. ರಿಯಾಲಿಟಿ 1.97% ಬಿದ್ದೈತಿ. ಪ್ರೈವೇಟ್ ಬ್ಯಾಂಕ್ 0.85% ಬಿದ್ದೈತಿ. ಹೆಲ್ತ್ ಕೇರ್ 0.89% ಏರೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.02% ಏರೈತಿ. ಆಯಿಲ್ ಅಂಡ್ ಗ್ಯಾಸ್ 0.66% ಬಿದ್ದೈತಿ. ಕೆಮಿಕಲ್ ನೋಡ್ಬೋದ 0.26% ಕುಸಿದೈತಿ. ಅದೇ ಕಾರಣ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರ ಸೆಕ್ಟರ್ಗಳನ್ನಾಗನು ಏನೋ ಒಳ್ಳೆ ಸಪೋರ್ಟ್ ಕೊಡೋಂಗಿಲ್ಲ ಐತಿ ಇವತ್ತು ಮಾರ್ಕೆಟ್ನಾಗ. ಅದ ಕಾರಣನು ಮಾರ್ಕೆಟ್ ಈ ತರ ಕುಸಿದೈತಿ ಇವತ್ತ. ಮತ್ತೊಂದನ್ನು ಕಾರಣ ನೋಡ್ರ US ದ ಡಾವ್ ಫ್ಯೂಚರ್ ನೋಡ್ಬೋದು ನೀವು. US ಡಾವ್ ಫ್ಯೂಚರ್ ಕರೆಂಟ್ 0.59% ಕುಸಿದೈತಿ. ಅದು ಸಹ ಬೆರಿಶ್ ಇರೋದ್ರಿಂದ ಮಾರ್ಕೆಟ್ ಇವತ್ತ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದ. ಮತ್ತೊಂದು ರೀಸನ್ ಏನಂತಂದ್ರೆ ಮಾರ್ಕೆಟ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಕೊಡಾಕ ಭಾರತದ ರೂಪೀಸ್ ಡಾಲರ್ ವಿರುದ್ಧ ಮತ್ತು ಭಾರತದ ರೂಪೀಸ್ ಲೋ ಹೊಡೆದೈತ್ರಿ. ನೋಡ್ಬೋದು ನೀವು $1 = 96.25 ನಡೆದೈತಿ. ಅದ ಕಾರಣ ರೂಪೀಸ್ ಇದ ತರ ಡಾಲರ್ ವಿರುದ್ಧ ಏನ್ರೆ ಲೋ ಟಚ್ ಮಾಡತ್ತಂತಂದ್ರ ಮತ್ ಮಾರುಕಟ್ಟೆಗೆ ಒಂದು ನೆಗೆಟಿವ್ ಸುದ್ದಿನ ಅಂತ ನಾವು ಅನ್ಬೋದ. ಅದ ಕಾರಣನೇ ಇವತ್ತು ಮಾರ್ಕೆಟ್ ಈ ತರ ಕುಸಿದೈತೆ ಅಂತ ನಾವು ಅನ್ಬೋದ. ರುಪೀಸ್ ಇದ ಲೆವೆಲ್ ಮ್ಯಾಗನ ಏನ್ರಿ ತಡಿತಂತಂದ್ರೆ ಸ್ವಲ್ಪ ಪಾಸಿಟಿವ್ ಆಗ್ತೈತಿ. ಇದ ತರ ಕುಸ್ಕೊಂತ ಹೋದ್ರೆ ಇನ್ನೊಂದು ಮಾರ್ಕೆಟ್ಗೆ ನೆಗೆಟಿವ್ ಪರಿಣಾಮ ಬೀಳ್ಬೋದ. ಮತ್ತೊಂದನ್ನು ಕಾರಣ ನೋಡ್ರಿ ಇವತ್ತು
ವೀಕ್ಲಿ ಎಕ್ಸ್ಪೈರಿ ಇತ್ತು ನಿಫ್ಟಿದ, ಅದ ಕಾರಣನು ಮಾರ್ಕೆಟ್ನಾಗ ಇವತ್ತು ಭಾಳ ವೈಟಾಲಿಟಿ ಇತ್ತು. ಆ ಒಂದು ಕಾರಣದಿಂದನೂ ಮಾರ್ಕೆಟ್ ಇವತ್ತು ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಿರ್ಬೋದು ಅಂತ ನನಗನಿಸ್ತೈತಿ. ಓವರ್ ಆಲ್ ಇವ ಮೇನ್ ಕಾರಣಗಳಿದ್ದು. ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆ. ಡೊನಾಲ್ಡ್ ಟ್ರಂಪ್ ಅವ್ರು ಒಂದಿನ ಒಳ್ಳೆ ಹೇಳಿಕೆ ಕೊಡ್ತಾರ, ಒಂದಿನ ಕೆಟ್ಟ ಹೇಳಿಕೆ ಕೊಡ್ತಾರ. ಅದನ್ನ ನಾವು ಏನೂ ಮಾಡಕ್ ಬರಂಗಿಲ್ಲ ಹೂಡಿಕೆದಾರರಾಗಿ. ಬಟ್ ಇಂಥ ವೈಟೈಲ್ ಮಾರ್ಕೆಟ್ದಾಗ ಒಳ್ಳೆ ಕಂಪ್ನಿಗಳನ್ನ ಚೀಪ್ದಾಗ ಬಾಯ್ ಮಾಡೋದ್ರ ಬಗ್ಗೆನ ನಾವೊಬ್ರ ಲಾಂಗ್ ಟರ್ಮ್ ಹೂಡಿಕೆದಾರರಾಗಿ ನಾವೊಬ್ರ ಯೋಚನೆ ಮಾಡ್ಬೋದು ಅಂತ ನನಗನಿಸ್ತೈತಿ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದತ್ರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಾನು ಹಿಂದಿನ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದು ಚಾನಲ್ನಾಗ. ಇದೈತಿ ಇವತ್ತಿನ ವಿಡಿಯೋ. ನಿಮಗೇನು ಅನಿಸ್ತಿದ್ದು ಡೊನಾಲ್ಡ್ ಟ್ರಂಪ್ ಅವ್ರ ಹೇಳಿಕೆಗಳ ಬಗ್ಗೆ ಅಂತಲೂ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಧನ್ಯವಾದಗಳು.